ನ್ಯೂಸ್18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ಆ ಗ್ರಾಮಕ್ಕೆ ಸಂಪರ್ಕ ಬೇಕಾದಂಥ ರಸ್ತೆ ತಗ್ಗು ಗುಂಡಿಗಳಿಂದ ಬಿದ್ದು ಹೋಗಿಬಿಟ್ಟಿದೆ. ಹೀಗಾಗಿ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹೈವೇ ತಲುಪಲು ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ಪ್ರಯಾಣ ಮಾಡುವಂಥ ಪರಿಸ್ಥಿತಿ ಕೂಡ ಆ ಗ್ರಾಮಸ್ಥರಿಗೆ ಬಂದು ಒದಗಿದೆ. ಯಾಕಂದರೆ ಮಳೆ ಆದರೆ ಸಾಕಷ್ಟು ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಯಾಕಂದರೆ ಸರಿಯಾದ ಬಸ್ ಸೌಲಭ್ಯ ಕೂಡ ಆ ಗ್ರಾಮಕ್ಕೆ ಬರ್ತಾ ಇಲ್ಲ. ರಸ್ತೆ ದುರಸ್ತಿ ಇದ್ದಂಥ ಸಂದರ್ಭದಲ್ಲಿ, ರಸ್ತೆ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಹತ್ತಾರು ಬಸ್ಸುಗಳು ಕೂಡ ಆ ಗ್ರಾಮಕ್ಕೆ ಹೋಗ್ತಾ ಇದ್ವು. ಅಲ್ಲಿರ್ತಕ್ಕಂಥ ಗ್ರಾಮಸ್ಥರನ್ನು ಕರೆದುಕೊಂಡು ಬಂದು ಗಜೇಂದ್ರಗಢಕ್ಕೂ ಕೂಡ ಹೋಗ್ತಾ ಇದ್ರು. ಆದರೆ ಈ ಒಂದು ಗಜೇಂದ್ರಗಢ ತಾಲೂಕಿನ ಕಲ್ಲಿಗನೂರು ಗ್ರಾಮಕ್ಕೆ ಸಂಪರ್ಕಿಸಿದಂಥ ರಸ್ತೆಯ ದುಸ್ಥಿತಿ ಕೂಡ ಹೇಳತಿರದಾಗಿಬಿಟ್ಟಿದೆ. ಎಲ್ಲೆಂದರಲ್ಲಿ ತಗ್ಗು ಗುಂಡಿಗಳು ಬಿದ್ದಿದ್ದಾವೆ. ಹೀಗಾಗಿ ಅಲ್ಲಿ ಖಾಸಗಿ ವಾಹನಗಳಾಗಿರ್ಬೋದು, ಸರ್ಕಾರಿ ವಾಹನಗಳಾಗಿರ್ಬೋದು, ಸಾರಿಗೆ ಸಂಸ್ಥೆಯ ಬಸ್ಗಳಾಗಿರ್ಬೋದು, ಯಾವುದೇ ರೀತಿ ಹೋದರೆ ಸಾಕು ಅಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇದೆ. ಹೀಗಾಗಿ ಬಸ್ಗಳ ಸಮಸ್ಯೆ ಬರ್ತಾ ಇದೆ, ಪಾಠಗಳು ಮುರಿತಾ ಇದ್ದಾವೆ, ಬಸ್ಗಳು ಪಂಚರ್ ಆಗ್ತಾ ಇದ್ದಾವೆ. ಇಂಥ ಕಾರಣಕ್ಕಾಗಿ ಬಸ್ಗಳು ಕೂಡ ಸರಿಯಾದ ಸಮಯಕ್ಕೆ ಆ ಒಂದು ಗ್ರಾಮಕ್ಕೆ ಮುಟ್ತಾ ಇಲ್ಲ. ಹೀಗಾಗಿ ಆ ಗ್ರಾಮದಲ್ಲಿರ್ತಕ್ಕಂಥ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜಿಗೆ ಹೋಗದೇ ಕೂಡ ಸಮಸ್ಯೆ ಆಗ್ತಾ ಇದ್ದಾವೆ. ಇಂಥ ಸಮಸ್ಯೆಯಿಂದ ಸಾಕಷ್ಟು ಆಗ್ತಾಯಿದ್ರು. ಸುಮಾರು 3 ರಿಂದ 4 ಕಿಲೋಮೀಟರ್ ರಸ್ತೆ ಏನಿದೆ, ಆ ರಸ್ತೆಯನ್ನು ದುರಸ್ತಿ ಮಾಡಿಕೊಟ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೇಳಿ ಗ್ರಾಮಸ್ಥರು ಕೂಡ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ಆಗಿರ್ಬೋದು, ಜನಪ್ರತಿನಿಧಿಗಳ ಗಮನಕ್ಕೂ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಆದರೆ ಜನಪ್ರತಿನಿಧಿಗಳು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆ ಒಂದು 4 ಕಿಲೋಮೀಟರ್ ರಸ್ತೆ ಕೂಡ ದುರಸ್ತಿ ಆಗಿಲ್ಲ. ಹೀಗಾಗಿ ಸಾಕಷ್ಟು ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಯಾಕೆಂದರೆ ಗರ್ಭಿಣಿಯರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಈ ಒಂದು ರಸ್ತೆಯಲ್ಲಿ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಏನಾದರೂ ಅನಾಹುತ ಆದರೆ ಯಾರು ಈ ಒಂದು ಸಮಸ್ಯೆಗೆ ಸ್ಪಂದಿಸ್ತಾರೆ ಅನ್ನುವಂಥ ಯಕ್ಷ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಯಾಕಂದರೆ ಗರ್ಭಿಣಿಯರು ಕೂಡ ಇದೇ ಒಂದು ರಸ್ತೆಯಲ್ಲಿ ಅವ್ರನ್ನ ಕರೆದುಕೊಂಡು ಹೋಗಬೇಕಾದ್ರೂ ಕೂಡ ಹೆರಿಗೆಗಳಾಗಿರುವಂಥ ಉದಾಹರಣೆಗಳು ಕೂಡ ಇದ್ದಾವಂತೆ. ಹೀಗಾಗಿ ಆ ಒಂದು ರಸ್ತೆ ಸಾಕಷ್ಟು ತಗ್ಗು ಗುಂಡಿಗಳಿಂದ ಬಿದ್ದಿದೆ. ಹೀಗಾಗಿ ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇದೆ. ಯಾಕಂದರೆ ಅಲ್ಲಿ ಸ್ಥಳೀಯ ಶಾಸಕರಾಗಿರ್ಬೋದು ಮತ್ತು ಅಧಿಕಾರಿಗಳು ಸ್ಪಂದಿಸಬೇಕಾಗಿದೆ. ಅಂದಾಗ ಮಾತ್ರ ಈ ಒಂದು ರಸ್ತೆ ಸುಧಾರಣೆ ಕೂಡ ಆಗುತ್ತೆ. ಯಾಕಂದರೆ ಈ ಒಂದು ರಸ್ತೆ ಡಾಂಬರೀಕರಣ ಆಗಿ 10 ವರ್ಷಗಳು ಕಳೆದು ಹೋಗಿದೆ. ಆದರೆ 10 ವರ್ಷದ ನಂತರ ಅದು ಯಾವುದೇ ರೀತಿ ಆ ರಸ್ತೆಯನ್ನು ದುರಸ್ತಿ ಮಾಡುವ ಕೂಡ ಕೆಲಸ ಆಗಿಲ್ಲ. ಹೀಗಾಗಿ ಒಂದು ಕಲ್ಲಿಗನೂರು ಗ್ರಾಮಸ್ಥರು ಕೂಡ ಆ ಒಂದು ರಸ್ತೆಯನ್ನು ಬೇರೆ ಒಂದು ಮಾರ್ಗವಾಗಿ ಹೋಗಬೇಕಾದ್ರೆ ಅಲ್ಲಿಂದ ಅವರು ಬೇರೆ ಒಂದು ರಸ್ತೆಗೆ ಹೋಗ್ಬೇಕಾದ್ರೆ ಸುಮಾರು 9 ಕಿಲೋಮೀಟರ್ ಸುತ್ತು ಹೊಡೆದು ಗಜೇಂದ್ರಗಢ ಪಟ್ಟಣಕ್ಕೆ ಬರುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಆದರೆ ಅದೇ ಒಂದು ಕಲ್ಲಿಗನೂರು ಮತ್ತು ಬೇವಿನಕಟ್ಟಿ ಮಾರ್ಗವಾಗಿ ಏನು ರಸ್ತೆ ಇದೆ, ಆ ರಸ್ತೆ ಮೂಲಕ ಬಂದರೆ ಸುಮಾರು ಅವರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಆ ಒಂದು 4.5 ಕಿಲೋಮೀಟರ್ ರಸ್ತೆಯನ್ನು ಏನಾದರೂ ದುರಸ್ತಿ ಮಾಡಿಕೊಟ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೇಳಿ ಸಾಕಷ್ಟು ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಗ್ರಾಮಸ್ಥರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಗಜೇಂದ್ರಗಢ ಬಾದಾಮಿಗೆ ಹೋಗೋ ರಸ್ತೆ ಒಳಗೆ ನಮ್ಮ ರುದ್ರಾಪುರದಿಂದ ಕಲ್ಲಿಗನೂರು ರಸ್ತೆ ಸುಮಾರು 3 ಕಿಲೋಮೀಟರ್ ರಸ್ತೆ ಐತಿ. ಕಳೆದ 10 ವರ್ಷದಿಂದ ಈ ರಸ್ತೆ ಯಾವುದೇ ಅಭಿವೃದ್ಧಿಯನ್ನು ಕಂಡಿಲ್ಲ. ನಾವೆಲ್ಲ ನೋಡ್ತಾ ಇದ್ದೀವಿ, ಬರೀ ರೋಡಿನ ತುಂಬ ಗುಂಡಿನದ, ಇದ್ರಾಗ ರಸ್ತೆ ಎಲ್ಲೈತೆ ಅನ್ನೋದು ಹುಡುಕುವಂಥ ಪರಿಸ್ಥಿತಿ ಐತಿ. ಯಾಕಂದ್ರೆ ಕಲ್ಲಿನೂರು ಗ್ರಾಮದ ಜನರು ಗಜೇಂದ್ರಗಢಕ್ಕೆ ಅಥವಾ ಬಾದಾಮಿಗೆ ಹೋಗ್ಬೇಕಂದ್ರೆ ಇದು ಪ್ರಮುಖವಾದ ರಸ್ತೆ ಇದು. ಈ ರಸ್ತೆ ಅಭಿವೃದ್ಧಿ ಇರಲಾರ್ದಕ್ಕೆ ಇವತ್ತು ಬಸ್ಗಳು ಬರುವಂಥ ಸಂಖ್ಯೆನೂ ಇವತ್ತು ಕಲ್ಲಿನೂರು ಗ್ರಾಮಕ್ಕೆ ಕಡಿಮೆ ಆಗೈತಿ. ಮೊದಲೆಲ್ಲ ಒಂದು 8-10 ಬಸ್ ಬರ್ತಿದ್ವು ಅಂತ ಇಲ್ಲೆಲ್ಲ, ಇವು ಬಾದಾಮಿಗೆ ಹೋಗುವು ಅಥವಾ ಗಜೇಂದ್ರಗಢಕ್ಕೆ ಹೋಗೋ ಬಸ್. ಇವತ್ತು 2-3 ಬಸ್ ಬರತ್ತವು. ಬಸ್ ಯಾಕೆ ಬರೋಂಗಿಲ್ಲಪ್ಪ ಅಂದ್ರೆ ಅವರು ಬಸ್ನವ್ರು ಹೇಳ್ತಾರೆ, ಇಲ್ಲ ನಮ್ಮ ರೋಡ್ ಸರಿ ಇಲ್ಲ, ಮೊದಲ ನಮ್ಮ ಬಸ್ ಸರಿ ಇರೋಂಗಿಲ್ಲ, ಪಾಠ ಕಟ್ಟಕ್ಕವು ಅಂತ ಸಮಸ್ಯೆ ಹೇಳ್ತಾರೆ. ಅದಕ್ಕೆ ನಮ್ಮ ಆಗ್ರಹ ಇವತ್ತು ಗ್ರಾಮಸ್ಥರ ಆಗ್ರಹ ಏನೈತಪ್ಪ, ಕೂಡಲೇ ಇದೊಂದು ರಸ್ತೆ ಸರಿ ಆಗ್ಬೇಕು. ಸರಿ ಮಾಡಿದ್ರೆ ಇವತ್ತು ಕಲ್ಲಿನೂರು ಗ್ರಾಮದ ಜನತೆಗೆ ಅನುಕೂಲ ಆಕೈತೆ ಅಂತ ನಾವು ಸರ್. ತುರ್ತು ಸೇವೆ ಬೇಕಂತ ಇದ್ರಾಗ ಏನಾರು ಕರ್ಕೊಂಬಂದ್ರೆ ಮುಗಿದೋಗುತ್ತೆ. ಯಾರು ಗರ್ಭಿಣಿ ಸ್ತ್ರೀಯರು ಕರ್ಕೊಂಬಂದ್ರೆ ಇಲ್ಲೇ ಅವ್ರಿಗೆ ಡೆಲಿವರಿ ಆಗುವಂಥ ಸಾಧ್ಯತೆ ಐತಿ. ಯಾರು ಏನಾರು ಎಮರ್ಜೆನ್ಸಿ ಐತಿಪ್ಪ ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗೋಕೆ ಆಗಂಗಿಲ್ಲ ಮುಂದೆ ಊರಿಗೆ. ಸರ್ ಎಲ್ಲರಿಗೂ ಇವತ್ತು ಗ್ರಾಮದ ಜನರು ಮನವಿನೂ ಕೊಟ್ಟಾರ, ಎಲ್ಲ ಮಾಡ್ಯಾರ. ಆದರೂ ಇವತ್ತು ಈ ರಸ್ತೆ ಬಗ್ಗೆ ಯಾರೂ ಒಂದು ಗಮನವನ್ನು ಹರಿಸುವಂಥ ಕೆಲಸವನ್ನು ಮಾಡ್ತಿಲ್ಲ. ಯಾಕಂದ್ರೆ ನಾವು ಇವತ್ತು ರೋಣ ವಿಧಾನಸಭಾ ಕ್ಷೇತ್ರದ ಪೂರ್ತಿ ನೋಡಿದ್ರೂ ಎಲ್ಲ ಗ್ರಾಮೀಣ ರಸ್ತೆಗಳನ್ನ ಹದಗೆಟ್ಟು ಹೋಗ್ಯಾವ ಸರ್. ಯಾಕಂದ್ರೆ ಯಾವುದೇ ರಸ್ತೆ ಇವತ್ತು ಕಳೆದ 3 ವರ್ಷಗಳಿಂದ ಯಾವುದೇ ಒಂದು ರಸ್ತೆಯೂ ಇವತ್ತು ಮರು ನಿರ್ಮಾಣ ಆಗಿಲ್ಲ. ಯಾವುದೇ ಒಂದು ರಸ್ತೆಗೆ ಡಾಂಬರ್ ಹಾಕುವಂಥ ಕೆಲಸವನ್ನು ನಮ್ಮ ಕ್ಷೇತ್ರದ ಶಾಸಕರು ಮಾಡಿಲ್ಲ ಸರ್. ಕೇವಲ ಅವರು ಬರೀ ತಮ್ಮ ಮಂತ್ರಿ ಸ್ಥಾನಕ್ಕಾಗಿ ಇವತ್ತು ಬೆಂಗಳೂರು, ಡೆಲ್ಲಿ ಓಡಾಡಕತ್ತಾರ ಹೊರತು ನಮ್ಮ ಕ್ಷೇತ್ರದಾಗ ನಮ್ಮ ಸಾರ್ವಜನಿಕರ ಕೊರತೆ, ಈ ಸಮಸ್ಯೆಗಳೇನದವು, ಕುಂದು ಕೊರತೆ ಅದು ನಮ್ದು ಏನು ಸರ್, ಈ ರೋಡ್ ಸರಿ ಆಗ್ಬೇಕು ಸರ್. ಮೇನ್ ಡಾಂಬರ್ ಆಗ್ಬೇಕು. ಈ ರಸ್ತೆ ಡಾಂಬರ್ ಆಗಿ ಮೊದಲು ಈಗ 10 ವರ್ಷದ ಹೆಂಗೆ ಹಿಂದೆ ರಸ್ತೆ ಇತ್ತಲ್ಲ ಆ ರೀತಿ ನಿರ್ಮಾಣ ಆದ್ರೆ ಸಾಕು ಸರ್. ನಮ್ಮದು ಇದು ಗಜೇಂದ್ರಗಢ ತಾಲೂಕು ಕಲ್ಲಿನೂರು ಗ್ರಾಮ ಸರ. ನಮ್ಮದು ಮೇನ್ ಸಮಸ್ಯೆ ಅಂದ್ರೆ ರಸ್ತೆ ಸರ. ನಮ್ಮೂರಿಗೆ ಮೇನ್ ರಸ್ತೆ ಅಂದ್ರೆ ಇದೆ ಸರ. ಇಲ್ಲಿಂದ 3 ಕಿಲೋಮೀಟ್ರ್ ಹೋಗ್ಬೇಕು ನಾವು ನಮ್ಮೂರಿಗೆ. ರುದ್ರಾಪುರದಿಂದ ಹೈವೇ ಐತೆ ಸರ. ಆದರೆ ರುದ್ರಾಪುರದಿಂದ ನಮ್ಮೂರಿಗೆ ಹೋಗ್ಬೇಕಂದ್ರೆ 3 ಕಿಲೋಮೀಟ್ರು. ಈ 3 ಕಿಲೋಮೀಟ್ರ್ನಾಗ ಹೋಗಾಗ 1 ತಾಸು ಬೇಕು ಸರ್ ನಾವೀಗ. ಹಾಗಾಗಿ ಎಲ್ಲ ಹದಗೆಟ್ಟು ಹೋಗ್ಬಿಟ್ಟೆ ಸರ್ ನಮ್ಮೂರು ರಸ್ತೆ. ಒಂದು 10 ವರ್ಷ ಆಯ್ತು ಸರ್. ಇದಕ್ಕೆ ಏನು ಒಮ್ಮೆ ಡಾಂಬರೀಕರಣ ಆಗಿಲ್ಲ, ಏನೂ ಇದಕ್ಕೆ ಏನೂ ಹಾಕೇ ಇಲ್ಲ. ಹೀಗಾಗಿ ಭಾಳ ಸಮಸ್ಯೆ. ಮೊದಲು ಬಸ್ಸು ಸಾಕಷ್ಟು ಬರ್ತಿತ್ತು ಸರ್ ರೋಡು ಇದ್ದಾಗ. ಈಗ 1 ಅಥವಾ 2 ಬರ್ತವೆ ಸರ್. ಅವು ಮಳೆ ಆತಂದ್ರೆ ಅವು ಬರೋಂಗಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗೈತೆ ಸರ್.
ಮತ್ತು ಜನಗಳಿಗೂ ಭಾಳ ತೊಂದರೆ ಅವ್ರು ಮತ್ತೆ ರಿಕ್ಷಾಕ್ಕೆ ರೊಕ್ಕ ಕೊಟ್ಟು ಹೋಗ್ಬೇಕು. ಅವರು ಒಂದು 5 ಕಿಲೋಮೀಟ್ರ್ ಸುತ್ತಾಯಿಸಿ ಕರ್ಕೊಂಡು ಹೋಗ್ತಾರೆ. ಯಾರಿಗಾದ್ರೂ ಆರಾಮಿಲ್ಲ ಅರ್ಜೆಂಟಾಗಿ ಹೋಗ್ಬೇಕಂದ್ರೆ ಮತ್ತೆ ನಾವು ಬೇರೆ ರೋಡ್ ಹಿಡ್ಕೊಂಡು ಹೋಗ್ಬೇಕು ಸರ್. ಹಾಗಾಗಿ ಭಾಳ ತೊಂದರೆ ಆಗಿತ್ತು ಸರ್. ಜನಪ್ರತಿನಿಧಿಗಳಿಗೆ ಮನವಿ ಕೊಟ್ಟರೆ ಸರ್, ಒಂದು 5-6 ಸಲ ಹೇಳಿ ಸರ್. ಅವರು ಏನು ಇದನ್ನು ಮಾಡ್ತಾಯಿಲ್ಲ ನಮ್ಮೂರದ್ದು ಲಾಸ್ಟ್ ಇದಂತೇಳಿ. ಹೀಗಾಗಿ ಭಾಳ ಸಮಸ್ಯೆ ಆಗಿಬಿಟ್ಟಿದೆ ಸರ್. ಮಳೆಗಾಲದಾಗಂತೂ ಏನು ಬಸ್ಸ ಬರೋಂಗಿಲ್ಲ ಸರ್. ನಾವು ಒಂದು 5-6 ಕಿಲೋಮೀಟ್ರ್ ಸುತ್ತಾಯಿಸ್ಕೊಂಡು ನಮ್ಮೂರಿಗೆ ಹೋಗ್ಬೇಕಾಗಿತ್ತು ಸರ್. ಹಿಂಗೆ ಮುಸಿಗೇರಿ ಮ್ಯಾಗ ಹಿಂಗೆ ಹೋಗ್ಬೇಕಾಗಿತ್ತು ಸರ್. ಹಾಗಾಗಿ ಭಾಳ ಸಮಸ್ಯೆ ಆಗ್ಬಿಟ್ಟೈತೆ ಸರ್. ಒಟ್ಟು ರೋಡ್ ರಸ್ತೆ ಆಗುತ್ತೆ ಅಂತ ಸರ್. ಇದು 3 ಕಿಲೋಮೀಟ್ರ್ ಸರ್. ನಮಗೆ ಇಲ್ಲಿ ಏನು ಸಮಸ್ಯೆ ಅಂದ್ರೆ ಸರ, ಈಗ ಸಾಲಿಗೆ ಮಕ್ಕಳು ಸರ್, ಅವರಿಗೆ ಸರಿಯಾದ ಟೈಮಿಗೆ ಬಸ್ ಬರೋಂಗಿಲ್ಲ. ಮೊದಲು ಈಗೇನು ಈ ರೋಡ್ ಚಲೋ ಇದ್ದಾಗ 10 ಬಸ್, ಈಗ ಗಜೇಂದ್ರಗಡದಿಂದ ಬಾದಾಮಿ ಬಸ್ 10 ಬಸ್ ವಾಯ ಈ ಕಲ್ಲಿನೂರು ಮೇಲೆ ಹಿಂಗೆ ಹೋಗಿದ್ದವು ಸರ್. ಮುಸುಗೇರಿ ಟಚ್ ಆಗಿ ರುದ್ರಾಪುರಿಂದ ಮುಸುಗೇರಿ ಟಚ್ ಹಾಕಿದ್ದೆವು ಸರ್. ಈಗ ಏನಾಗ್ಬಿಟ್ಟೈತೆ ಅಂದ್ರೆ ಸರ, ಈ ರೋಡಿನ ಸಮಸ್ಯೆಯಿಂದ 2 ಬಸ್ಸು ಟೈಮಿಗೆ ಬರೋಂಗಿಲ್ಲ ಸರ್. ಮಕ್ಕಳು ಶಾಲೆಯಿಂದ ಬಿಟ್ಟ ಮೇಲೆ ಮನೆ ಬರೋಕ್ಕೂ ಪ್ರಾಬ್ಲಮ್ ಐತೆ ಸರ್. ಹೊಳ್ಳಿ ಶಾಲೆಗೆ ಹೋಗ್ಬೇಕಾದ್ರೂ ಪ್ರಾಬ್ಲಮ್ ಐತೆ ಸರ್. ಹೊಳ್ಳಿ ನಮ್ಮ ಗ್ರಾಮಕ್ಕೆ ಏನಾಗೈತೆ ಅಂದ್ರೆ ಸರ, ಯಾವರ ಅನಾರೋಗ್ಯದಿಂದ ಬಳಲು ಹೊಳ್ಳಿ ಹೆರಿಗೆವು ಇಲ್ಲಿಂದ ಹೋಗ್ಬೇಕಂದ್ರೆ ನಮ್ಗೆ ಈಗ ಗಜೇಂದ್ರಗಡಕ್ಕೆ ಇದು 3 ಕಿಲೋಮೀಟ್ರ್ ಸರ್. ನಮಗೆ ರುದ್ರಾಪುರ ಗಜೇಂದ್ರಗಡಕ್ಕೆ 18 ಕಿಲೋಮೀಟ್ರ್ ಆಗುತ್ತೆ. ಸುತ್ತ ಹಚ್ಕೊಂಡು ಮುಸಿಗೇರಿ ಮೇಲೆ ಹೋಗ್ಬೇಕಂದ್ರೆ 6 ಕಿಲೋಮೀಟ್ರ್ ಹೆಚ್ಚಾಗುತ್ತೆ ಸರ್. ಈಗ ಅಲ್ಲಿಂದ ಹೋಗ್ಬೇಕಂದ್ರೆ ಈಗ ಬಡ ಜನಾಂಗದವ್ರು ಏನು ಮಾಡ್ತಾರೆ ಸರ್, ಬಾಡಿಗೆ ಕೊಡೋಕೆ ಒದ್ದಾಡ್ತಿರ್ತಾರೆ. ಏನೋ ಸಮಸ್ಯೆ ಇರ್ತಾವೆ, ಅರ್ಜೆಂಟಿಗೆ ಏನೋ ಹೆರಿಗೆ ರೋಗಿ ಪೇಷಂಟ್ ಇದ್ದಾಗ ಏನೋ ಅನಿವಾರ್ಯಕ್ಕೆ ಹೋಗಿರ್ತಾರೆ ಸರ್, ಕೊಟ್ಕೊಂಡು ಸಂಕಟ ಐತೆ ಸರ್. ಅವರೆಲ್ಲ ಇದ್ರ ಮ್ಯಾಗ ಹಾಕ್ಕೊಳಕ್ಕೆ ಆಗಂಗಿಲ್ಲ ಸರ್. ಅದಕ್ಕೆ ಈಗ ನಮ್ಮ ಏನು ಈಗ ಐತಲ್ಲ, ಈ ಬಂಡಿ ಸಾಹೇಬ್ರು ಇದ್ದಾಗ 10 ವರ್ಷದಿಂದ ಈ ರೋಡ್ ಆಗಿತ್ತು ಸರ್. ಹೊಳ್ಳಿ ಅದಾದಮೇಲೆ ಈ ರೋಡಿಗೆ ಯಾರೂ ಇದರ ಬಗ್ಗೆ ಕ್ರಮನೂ ಕೈಗೊಂಡಿಲ್ಲ, ಯಾರೂ ಬಂದಿಲ್ಲ. ನಾವು ಎಷ್ಟೋ ರೀತಿ ಪ್ರತಿಭಟನೆ ಮಾಡಿದ್ರು ಇದಕ್ಕೆ ಕಿವ್ಯಾಗ ಹಾಕೊಂತಿಲ್ಲ ಸರ್ ಅವರು. ಇಲ್ಲ ಸರ್, ಈಗ ಹೆಂಗೈತೆ ಹಿಂಗೈತೆ ಸರ್. ಇದು 10 ವರ್ಷ ಈಗ ಮಳೆ ಸರ್ಕಾರಕ್ಕೆ ಸರ ನಾವು ಏನು ಹೇಳೋದಂದ್ರೆ, ನಮ್ಮ ಗ್ರಾಮಕ್ಕೆ ಬಸ್ಸಿನ ಸೌಕರ್ಯ, ಹೊಳ್ಳಿ ರೋಡಿನ ಸೌಕರ್ಯ ಇವನ್ನೆಲ್ಲ ಒದಗಿಸ್ಕೊಡ್ಬೇಕಂತೇಳಿ ಕೇಳ್ಕೊತೀವಿ ಸರ್. ವೀಕ್ಷಕ ಕೇಳಿದ್ರೆ ಗ್ರಾಮಸ್ಥರ ಮಾತನ್ನ, ಯಾಕಂದರೆ ಆ ಒಂದು ರಸ್ತೆಗೆ ಹತ್ಕೊಂಡು ಸುಮಾರು ಆ ಒಂದು ಕಲ್ಲಿಗನೂರು ಆಗಿರ್ಬೋದು, ಬೇವಿನಕಟ್ಟೆ ಆಗಿರ್ಬೋದು, ಇನ್ನು ಸಾಕಷ್ಟು ಗ್ರಾಮಸ್ಥರ ಒಂದು ಏನು ರೈತರ ಒಂದು ಜಮೀನುಗಳು ಕೂಡ ಅದೇ ಒಂದು ರಸ್ತೆಯಲ್ಲಿ ಕೂಡ ಬರ್ತಾವೆ. ಆ ಬಂದಂಥ ರಸ್ತೆಯಲ್ಲಿ ಬರ್ತಕ್ಕಂಥ ಜಮೀನಲ್ಲಿ ಬೆಳೆದಂಥ ಬೆಳೆಗಳನ್ನು ಕೂಡ ತೆಗೆದುಕೊಂಡು ಹೋಗಲು ಕೂಡ ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇದೆ. ಹೀಗಾಗಿ ಈ ಒಂದು ರಸ್ತೆ ದುರಸ್ತಿ ಆದರೆ ಸಾಕು, ನಮಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಇನ್ನಾದರೂ ಎಚ್ಚೆತ್ತುಕೊಂಡು ನಮಗೆ ಶಾಸಕರಾಗಿರ್ಬೋದು, ಜೊತೆಗೆ ಅಲ್ಲಿಯ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ನಮಗೆ ರಸ್ತೆ ದುರಸ್ತಿ ಮಾಡಿಸಿಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಒಂದು ರಸ್ತೆಯ ದುರಸ್ತಿ ಮಾಡಿಸುವಂಥ ಕೆಲಸಕ್ಕೆ ಮುಂದಾಗಬೇಕಿದೆ. ವೀಕ್ಷಕರೇ, ಈ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.